ಅಬ್ಬಿಗೇರಿ ಆನ್ಲೈನ್ ವೀಕ್ಷಣೆ ಪರಿವಾರದವರಿಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ತಾನೇ ಬಂದಂತಹ SSLC ಫಲಿತಾಂಶದಲ್ಲಿ ಕುಮಾರಿ ಐಶ್ವರ್ಯ ಯತ್ನಟ್ಟಿ ಅವರು ಶಾಲೆಗೆ 6ನೇ ಸ್ಥಾನ ಬರುವುದರ ಮೂಲಕ ನರೇಗಲ್ ಕ್ಲಸ್ಟರ್ಗೆ ಹಾಗೂ ಅಬ್ಬಿಗೇರಿ ಗ್ರಾಮಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದು ನಮಗೆಲ್ಲ ಖುಷಿ ತಂದಂತ ವಿಷಯ. ಬನ್ನಿ ಅವರನ್ನು ಮಾತನಾಡಿಸೋಣ. ನಮಸ್ತೆ ಅಕ್ಕ. ನಮಸ್ತೆ. ನೀವು ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ. ನನ್ನ ಹೆಸರು ಐಶ್ವರ್ಯ ಯತ್ನಟ್ಟಿ. ನನ್ನ ತಂದೆ ಹೆಸರು ಅಂದಪ್ಪ ಯತ್ನಟ್ಟಿ. ನನ್ನ ತಾಯಿ ಹೆಸರು ದ್ರಾಕ್ಷಾಯಣಿ ಯತ್ನಟ್ಟಿ. ನಾನು SSLC ಶಿಕ್ಷಣವನ್ನು ಸರ್ಕಾರಿ ಆದರ್ಶ ವಿದ್ಯಾಲಯ ಇಟಗಿಯಲ್ಲಿ ಮುಗಿಸಿದೆ. ನೀವು ಪಡೆದಿರುವಂತಹ ಅಂಕ ಎಷ್ಟು ಅಕ್ಕ? ನಾನು SSLC ಪರೀಕ್ಷೆಯಲ್ಲಿ ಟೋಟಲ್ 625ಕ್ಕೆ 575 ಅಂಕಗಳನ್ನು ತೆಗೆದುಕೊಂಡಿದ್ದೇನೆ. ವಿಷಯವಾರು ಅಂತ ಬಂದರೆ ನಾನು 5 ಸಬ್ಜೆಕ್ಟ್ಗಳಲ್ಲಿ 90ಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದೇನೆ. ಒಂದು ಸಬ್ಜೆಕ್ಟ್ ಅಲ್ಲಿ ನನ್ನದು 90 ಮಾರ್ಕ್ಸ್ಗಿಂತ ಕಡಿಮೆ ಆಗಿದೆ. ಹಾಗಾಗಿ ನಾನು 575 ಅಂಕಗಳನ್ನು ತೆಗೆದುಕೊಂಡಿದ್ದೇನೆ. ನೀವಷ್ಟು ಅಂಕ ಪಡೆಯಲಕ್ಕ ನೀವು ಹೇಗೆ ಪ್ರಿಪೇರ್ ಆದ್ರಿ? ನನಗೆ ಆ ಅಂಕಗಳನ್ನು ಪಡೆಯಲು ನನ್ನ ಪ್ರಾಥಮಿಕ ಶಿಕ್ಷಣದಿಂದ ನಾನು ಶಿಕ್ಷಣದಲ್ಲಿ ಇಂಟ್ರೆಸ್ಟ್ ಇತ್ತು. ಸಬ್ಜೆಕ್ಟ್ ಅಂತ ಬಂದಾಗ ನಂಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಬಟ್ ನಾನು ಆದರ್ಶ ಸ್ಕೂಲಿಗೆ ಹೋದಾಗ ನಂಗಲ್ಲಿ ಟೀಚರ್ಸ್ ಬಹಳ ಪ್ರೋತ್ಸಾಹಿಸಿದ್ರು. ಫಸ್ಟ್ ಇಂಗ್ಲಿಷ್ ಮೀಡಿಯಂ ಆದ್ರಿಂದ ನಂಗೆ ಹೊಂದ್ಕೊಳಕ ಬಹಳ ಕಷ್ಟ ಆಯ್ತು. ಬಟ್ 7th ಲಾಕ್ಡೌನ್ ಆಗಿಂದ 8ಕ್ಕೆ ಹೋದ್ವಲ್ಲ, ಆಗ ನಂಗೆ ಒಂದ್ ಸ್ವಲ್ಪ ಇಂಗ್ಲಿಷ್ ಎಲ್ಲ ಫ್ಯಾಮಿಲಿಯರ್ ಹಾಕೋಂತ ಬಂತು. ಅಲ್ಲಿ ಟೀಚರ್ಸ್ ಎಲ್ಲ ನಂಗೆ ಭಾಳ ಪ್ರೋತ್ಸಾಹಿಸಿದ್ರು. ಏನಾದ್ರೂ ಒಂದು ಪಡಿಬೇಕಂದ್ರೆ ಬಹಳ ಕಷ್ಟ ಪಡ್ಬೇಕಂತ ಹೇಳಿದ್ರು. ನಾನು ಏನ್ರ ಇಂಗ್ಲಿಷ್ ಪೇಪರ್ಸ್ ಇದ್ವಂದ್ರ ಓದ್ಕೊಂತ ಬಂದೆ. ಹಂಗಾಗಿ ನಂಗೆ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಹೆಚ್ಚಾಕೊಂತ ಬಂತು. ಹಂಗಾಗಿ ನಂಗೆ 9th ಬರೋಷ್ಟ್ರಾಗ ಇಂಗ್ಲಿಷ್ ಫುಲ್ ಈಸಿ ಅನಿಸ್ತು. ಹಂಗಾಗಿ ಎಲ್ಲ ಸಬ್ಜೆಕ್ಟ್ ಇಂಗ್ಲಿಷ್ ಮೀಡಿಯಂ ಇದ್ರದಿಂದ ನಂಗೆ ಅಷ್ಟೇನು ಟಫ್ ಅನಿಸ್ಲಿಲ್ಲ. ಹಂಗಾಗಿ ನಮ್ಮ ಟೀಚರ್ಸ್ ಎಲ್ಲ ಹೇಳಿದ್ರು. 10th ಸಿಲೆಬಸ್ ಅಂತ ಬಂದಾಗ ನನ್ಗೆ ಫಸ್ಟ್ ಕೋಚಿಂಗ್ ಏನು ಹೋಗಿರ್ಲಿಲ್ಲ. ನಾನು ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು ಓದ್ತಿದ್ದೆ. ಆವಾಗ ನಮ್ಮ ಅಂಟಿಯರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು. ಅವರೆಲ್ಲ ಬೇಗ 4 ಗಂಟೆಗೆ ಎಬ್ಬಿಸಿ ನಮ್ಮನ್ನ ಓದಿಸ್ತಿದ್ರು. ಅಲ್ಲಿ ಒಂದು ಕ್ಯಾಂಪ್ 2 months ಬುನಾದಿ ತರಬೇತಿ ಅಂತ ಮಾಡಿದ್ರು. ನಾವಲ್ಲೇ ಹೋಗಿದ್ವಿ. ಅಲ್ಲಿ ಟೀಚರ್ಸ್ ನಮಗ ಬಹಳ ಇವು ಏನೇನ್ ಇರ್ತಾವಂತ ಹಿಂಟ್ಸ್ ಹೇಳಿದ್ರು. ಆ ಹಿಂಟ್ ಪ್ರಕಾರನ ನಾವು ಜೂನ್ ಅಂದ್ರೆ 2023 ಜೂನ್ ಇಂದನ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂತ ಬಂದ್ವಿ. ನಿಮ್ SSLC ಅಂದ್ರೆ ಈ ವರ್ಷದಲ್ಲಿ ನಿಮ್ಮ ಬೆಳಿಗ್ಗಿದ್ದ ಸಾಯಂಕಾಲದ ನಿಮ್ ದಿನಚರಿ ಹೇಗಿತ್ತಕ್ಕ? ನಮ್ಗೆ ನನ್ನ ಟೀಚರ್ಸ್ ಮೊದ್ಲ ಹೇಳಿದ್ರು, SSLC ಅಂದ್ರ ಒಂದ್ ಟೈಮ್ ಟೇಬಲ್ ಮೇಂಟೈನ್ ಮಾಡ್ರಿ, ಅದರಿಂದ ನೀವು ಸಕ್ಸಸ್ ಕಾಣ್ಬೋದು ಅಂತಂದು. ನಾವು 2-3 ಸಲ ಹಾಕೊಂಡಿದ್ವಿ, ಬಟ್ ಅದು ಸಕ್ಸಸ್ ಆಗ್ಲಿಲ್ಲ. ಹಂಗಾಗಿ ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ಇದನ್ ಮಾಡೋಣ ಅಂತ ಗ್ರೂಪ್ ಆಗಿ ಮಾಡ್ಕೊಂತ ಹೋದ್ವಿ. ಫಸ್ಟ್ ನಮ್ ಹಾಸ್ಟೆಲ್ ಒಳಗ್ ಇದ್ದಾಗಿಂದ ಫಸ್ಟ್ 4:30 ಹಿಂಗೆ ಹೇಳ್ತಿದ್ವಿ. ಎದ್ದು 6 o'clock ಮಟ್ಟ ಸ್ಟಡಿ ಮಾಡ್ತಿದ್ವಿ. ಸ್ಟಡಿ ಅಂದ್ರೇನು ಜಸ್ಟ್ ರಿವೈಸ್ ಮಾಡೋದು, ಫುಲ್ ಓದೋದನ್ನಲ್ಲ. ಹಂಗೆ ಪೆನ್ಸಿಲ್ ತಗೊಂಡು ಏನಾರ ಮಾರ್ಕ್ ಮಾಡ್ಕೊಂಡು ಹಂಗೆ ಓದ್ತಿದ್ವಿ. ನೆಕ್ಸ್ಟ್ ಅವರು ಸ್ಕೂಲಿಗೆ ಹೋಗಿದ್ವಿ 9 o'clock. ಅಲ್ಲಿಂದ ಬರೋದ್ರಾಗ ನಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಆಗಿ ಎಲ್ಲ ಹೇಳ್ತಿದ್ರು ನಮ್ ಟೀಚರ್ಸ್. ಹಂಗಾಗಿ 5:30 ಹಿಂಗ್ ಹಾಕಿತ್ತು. ಮತ್ ಬಂದ್ಮ್ಯಾಗ ಫ್ರೆಶ್ ಅಪ್ ಆಗಿ ಮತ್ತೆ ಏನ್ರ ಮ್ಯಾಥ್ಸ್ ಪ್ರಾಬ್ಲಮ್ಸ್, ಈಗ ಸಾಯಂಕಾಲ ಸಬ್ಜೆಕ್ಟ್ಸ್ ಬೇರೆ ಮಾಡ್ಕೊಂಡಿದ್ವಿ ನಾವು. ಮ್ಯಾಥ್ಸ್ ಅಂತ ಬಂದಾಗ ಮ್ಯಾಥ್ಸ್ ಮತ್ತೆ ಯಾವ್ದಾರ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ನ ಸಾಯಂಕಾಲ ಟೈಮ್ ಕೊಟ್ಟಿದ್ವಿ. ಅಂದ್ರೆ ಸೈನ್ಸ್ ಕಾನ್ಸೆಪ್ಟ್ಸ್ ಒಂದ್ ಸ್ವಲ್ಪ ಈಸಿ ಇರ್ತಾವಂತ ನಾವನ್ನ ಮುಂಜಾನೆ ಸ್ಟಡಿ ಮಾಡ್ತಿದ್ವಿ. ಸಾಯಂಕಾಲ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಬಿಡಿಸ್ಕೊಂತ ಗ್ರೂಪ್ ಸ್ಟಡಿ ಮಾಡಿದ್ವಿ. ನಮ್ಮ ಫ್ರೆಂಡ್ಸ್ 1 ಮಾರ್ಕ್ಸ್ ಇಂದ ಬಾಳ ಹಿಂಗ್ ಹೈಲೈಟ್ ಮಾಡಿ ಹೇಳ್ತಿದ್ವಲ್ಲ ಗ್ರೂಪ್ ಸ್ಟಡಿ ಒಳಗ. ನೀವ್ ಇಷ್ಟಕೊಂಡ ಅಂಕ ಪಡೆದಲ್ಲಕ್ಕ, ಅದರಿಂದ ನಿಮ್ಮ ಪಾಲಕರಿಗೆ ಅಥವಾ ನಿಮ್ಮ ಪರಿವಾರದವ್ರಿಗೆ, ನಿಮ್ ಕುಟುಂಬದವ್ರಿಗೆ ಯಾವ ರೀತಿ ಒಂದು ಖುಷಿ ಆಯ್ತು? ನಾ ಫಸ್ಟ್ SSLC ರಿಸಲ್ಟ್ ನೋಡಿದಾಗ ನಾ ಬಾಳ ಎಕ್ಸೈಟ್ ಆಗಿದ್ದೆ. ಅದು ಇನ್ನು 10:30 ಟೈಮ್ ಕೊಟ್ಟಿದ್ರು. ಆದ್ರೆ ಸರ್ಚ್ ಮಾಡತ್ತಿದ್ವಿ, ಬರಾಕತ್ತಿದ್ದಿಲ್ಲ. ನಮ್ಮ ಮನೆಯವರು ನನ್ ಜೋಡಿ ಸುಮ್ನ ಕುಂತ್ಬಿಟ್ಟಿದ್ರು. ನಾನು ಚೆಕ್ ಮಾಡತ್ತಿದ್ದೆ, ಅವರು ತಮ್ಮ ಫೋನ್ ಒಳಗೆ ಚೆಕ್ ಮಾಡತ್ತಿದ್ರು. ಲಾಸ್ಟ್ ಅಂತೂ ನಾನ ನೋಡಿದೆ. ಫಸ್ಟ್ 575 ಮಾರ್ಕ್ಸ್ ಬಿದ್ದಿತ್ತಲ್ಲ, ಅದ್ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿ 92 ಆಗಿತ್ತ ಅಂದೆ. ಆದ್ರೆ ನಾನು ಫಸ್ಟ್ ಇಷ್ಟು ತೊಗೊಂತೀನಿ ಅಂತಂದು ಅವ್ರಿಗೆ ಹೇಳಿದ್ದಿಲ್ಲ. ಅವ್ರಿಗೆ ಗೊತ್ತಿತ್ತು ನಾ ಅಷ್ಟ್ ಮಾಡ್ತಾ ಅಂತ ಅವ್ರ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ರು. ಆದ್ರ ನನ್ನ ಲೆಕ್ಕಾಚಾರ ಪ್ರಕಾರ ನಂಗೆ ಇನ್ನೊಂದ್ ಸ್ವಲ್ಪ ಬರ್ಬೇಕಾಗಿತ್ತು. ಆದ್ರೂ ಇರ್ಲಿ, ಅದಕ್ಕೆ ಬಾಳ ಸಂತೋಷ ಪಟ್ರು ಎಲ್ಲರೂ ಬಾಳ ಸಂತೋಷ ಆಯ್ತು. ನೀನ್ ಇಷ್ಟಕೊಂಡ ಅಂಕ ಪಡೆಯೋದಕ್ಕ ನಿಮ್ ಟೀಚರ್ಸ್ ಯಾವ ರೀತಿ ನಿಮ್ಗೆ ಸಹಾಯ ಮಾಡಿದ್ರಕ್ಕ? ನಮ್ ಟೀಚರ್ಸ್ ಅಂತ ಬಂದಾಗ ನಮ್ ಟೀಚರ್ಸ್ ಅಲ್ಲ, ಅವ್ರು ನಮ್ ದೇವ್ರ ಆಗ್ಯಾರ.
ಯಾಕಂದ್ರ 6th ಸ್ಟ್ಯಾಂಡರ್ಡ್ ಇಂದ ನಮ್ ನೋಡಿದ್ರಲ್ಲ ನಮ್ಗೆ ಎಂತ ಎಜುಕೇಶನ್ ಬೇಕಂತ ಅವ್ರಿಗೆ ಗೊತ್ತು. ನಮ್ ಪಾಠದಾಗ ಒಂದ್ ಲೈನ್ ಬಂದಿತ್ತು, ಒಬ್ಬ ಶ್ರೇಷ್ಠ ಶಿಕ್ಷಕ ಮಾತ್ರ ವಿದ್ಯಾರ್ಥಿಗಳ ಮನಸ್ಸನ್ನು ಓದಬಲ್ಲ ಅಂತ. ಹಂಗ ನಮ್ ಟೀಚರ್ಸ್ ಎಲ್ಲ ನಮ್ಗ ಶ್ರೇಷ್ಠ ಶಿಕ್ಷಕರಾಗ್ಯಾರ. ನಮ್ ಎಬಿಲಿಟಿ ತಿಳ್ಕೊಂಡು ನಮ್ಗೆ ಎಂತ ಜ್ಞಾನ ಬೇಕು ಅಂತ ಕರೆಕ್ಟ್ ಜ್ಞಾನ ನಮ್ಗ ಕೊಟ್ಟಾರ. ಅದನ್ನ ಹೆಚ್ಚಿಸಕ್ ಬಾಳ್ ಪ್ರಯತ್ನ ಪಟ್ಟಾರ. ಹಂಗಾಗಿ ನನ್ಗ ಸೋಷಲ್ ಒಳಗ್ ಬಾಳ್ ಇಂಟ್ರೆಸ್ಟ್ ಇತ್ತು. ಅದನ್ನ ಗುರುತಿಸಿ ನಮ್ ಟೀಚರ್ಸ್ ಎಲ್ಲ ಅದು ಹೋದ ಇಯರ್ ನಾನು ಕ್ವಿಜ್ ಅಂತ ಪ್ರತಿಭಾ ಕಾರಂಜಿ ಒಳಗ್ ಕ್ವಿಜ್ ಅಂತ ಬರುತ್ತಲ್ಲ ಅದ್ರೊಳಗ್ ಸಪೋರ್ಟ್ ಮಾಡಿದ್ರು. ನಾನು ಈ ಸರ ರಾಜ್ಯ ಮಟ್ಟಕ್ಕೆ ಹೋಗಕ ಅದು ನಂಗ ಪ್ರೇರೇಪಣೆ ಆಯ್ತು. ಅದಕ್ಕ ನಮ್ ಟೀಚರ್ಸ್ ಬಾಳ್ ನಂಗೆ ಎಫರ್ಟ್ ಹಾಕಿ ಹೇಳ್ಯಾರ. ಮತ್ತೆ ಸೈನ್ಸ್ ಅಂತ ಬಂದಾಗ ಅದು ಫುಲ್ ವೈಡ್ ಸಬ್ಜೆಕ್ಟ್ ಆಗತ್ತ. ಹಂಗಾಗಿ ಅವರು 2-3 ಕ್ಲಾಸ್ ಒಂದ್ ಕ್ಲಾಸ್ ಒಂದ್ ಡೇ ಅಂತ ಬಂದಾಗ 8 ಪೀರಿಯಡ್ಸ್ ಇರ್ತಾವ ನಮ್ ಸ್ಕೂಲ್ ಒಳಗ. ಹಂಗಾಗಿ ಸೈನ್ಸ್ ಕ್ಲಾಸ್ ಒಳಗ 4 to 5 ಕ್ಲಾಸ್ ಅವರ ತಗೊಂಡು ನಮ್ಗ ಅಷ್ಟ್ ಕಾನ್ಸೆಪ್ಟ್ಸ್ ಎಲ್ಲ ಹೇಳ್ಯಾರ. ಈಗ 2nd PU ಮಾಡೋ ಮುಂದೆ ನಮ್ಗ ಸೈನ್ಸ್ ಇರ್ತ, ಆ ಕಾನ್ಸೆಪ್ಟ್ಸ್ ಸೇಮ್ ಇರ್ತಾವು. ಹಂಗ ಅಷ್ಟ್ ಡೀಪ್ ಆಗಿ ನಮ್ಗ ಟೀಚರ್ಸ್ 2-3 ಕ್ಲಾಸ್ ತಗೊಂಡ್ ಹೇಳ್ಯಾರ. ಅದು ನಮ್ಗ್ ಬಾಳ್ ಹೆಲ್ಪ್ ಆಯ್ತು. ಆ ಟೀಚರ್ಸ್ಗೆ ನಾ ಯಾವತ್ತೂ ಋಣಿ ಆಗಿತ್ತು. ಈಗ SSLC ರಿಸಲ್ಟ್ ಅಂತೂ ಬಂತಾಯ್ತಕ್ಕ, ನೆಕ್ಸ್ಟ್ ನೀವ್ ಮುಂದೆ ಏನ್ ಮಾಡ್ಬೇಕು ಅಥವಾ ನಿನ್ ಗುರಿ ಏನು ಅಕ್ಕ ಮುಂದೆ? ನನ್ನ ಗುರಿ IAS ಆಫೀಸರ್ ಆಗ್ಬೇಕನ್ನೋದು. ನನಗೆ SSLC ಮುಗಿಸಿಂದ ಸೈನ್ಸ್ ಕೋರ್ಸ್ ನ ಆಯ್ಕೆ ಮಾಡ್ಕೊಂಡಿದೀನಿ. ಯಾಕಂದ್ರ ನಂಗೆ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ. ನನ್ ಸೈನ್ಸ್ ಬಿಡಕ್ಕೂ ಇಷ್ಟ ಇಲ್ಲ. ಆರ್ಟ್ಸ್ ತಗೊಂಡ್ರ ಬಾಳ ಈಸಿ ಆಗ್ಬೋದು IAS ಗೆ, ಬಟ್ ನಂಗೆ ಸೈನ್ಸ್ ಬಿಡಕ್ಕೂ ಇಷ್ಟ ಇಲ್ಲ. ಹಂಗಾಗಿ ನಾನು ಸೈನ್ಸ್ ಕಂಟಿನ್ಯೂ ಮಾಡ್ಕೊಂತ IAS ಗೆ ಓದ್ಬೇಕಂತ ಅನ್ಕೊಂಡಿದ್ದೀನಿ. ಆ ಅಕ್ಕ ಹೇಗೆ ರಿಸಲ್ಟ್ ಮಾಡಿದ್ರು, ಆಕಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಹೆಂಗೆ ಯಾವ ರೀತಿ ಪ್ರೋತ್ಸಾಹ ಮಾಡಿದ್ರು, ಆಕೆ ಅಕ್ಕ ಎಷ್ಟು ಅಂಕ ಪಡ್ಕೊಂಡ್ರಲ್ಲ ನೋಡಿನ. ಈಗ ಅವರ ತಂದೆ ತಾಯಿಯನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಅಂಕಲ್. ನಮಸ್ಕಾರ. ನಿಮ್ ಮಗಳ ಒಂದು ಈ ಸಾಧನೆಗೆ ನಿಮ್ಮ ಅಭಿಪ್ರಾಯ ಹೇಗಿತ್ತು? ನಮ್ಮ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ತಮ್ಮ. ಆಕೆ ಹಾಸ್ಟೆಲ್ ಓದಿ ಊರಿಗೆ ಬಾ ಅಂದ್ರೆ ಊರಿಗೆ ಬರ್ತಿದ್ದಲ್ಲ ಬಾ ಊರಿಗೆ ಬಂತಂದ್ರ ಇಲ್ಲ ಅಪ್ಪಾಜಿ ಬರ್ತೀನಿ, ಓದೋದು ಬರೀದ. ಇಲ್ಲಿ ಊರಿಗೆ ಬಂದ್ರ ತಕ್ಷಣ ಬರೀ ಓದೋದು ಬರೀದು ಇದನ್ನ ಮಾಡ್ತಿದ್ಲು. ಆಕೆ ಹೆಚ್ಚಿನ ಬಗ್ಗೆ ಅಪ್ಪಾಜಿ ನೀನು ಇದನ್ನ ಹಾಕೊಂಡು DC ಹಾಕ್ಬೇಕಂತ, ಆ DC ಹಾಕ್ತೀನಿ ಅಪ್ಪಾಜಿ, ನಾ ಒಟ್ಟ ಎಷ್ಟು ಅಂಕ ತಗೊಂತೀನಿ, ಫಸ್ಟ್ ಕ್ಲಾಸ್ ಪಾಸ್ ಹಾಕಿ ಬಂದಿದ್ದೀನಿ ಅಂತ ಹೇಳಿದ್ವಿ. ಅವಳಿಗೆ ನೀವ್ ಯಾವ ತರ ಸಪೋರ್ಟ್ ಆಗಿದ್ರಿ? ಆಕೆ ಏನಂತ ಆಕೆ ಒಟ್ಟ ಅಭ್ಯಾಸಕ್ಕ ಏನ್ ಬೇಕು ಎಲ್ಲ ಸಪೋರ್ಟ್ಗೂ ನಾವು ಸಪೋರ್ಟ್ ಆಗಿ ವರ್ಕ್ ಮಾಡ್ಯಾಮ. ನಮಸ್ತೆ ಆಂಟಿ. ನಿಮ್ ಮಗಳು ಇಷ್ಟು ಎಲ್ಲ ಸಾಧನೆ ಮಾಡಿದಾಳಲ್ಲ, ಇಷ್ಟು ಅಂಕಗಳನ್ನ ಪಡೆದಲ್ಲ, ನಿಮ್ಗ ಹೇಗ್ ಅನ್ಸ್ತು? ಅವಳ ಅಂಕ ಪಡೆದಕ್ಕ ನಂಗೆ ತುಂಬಾ ಖುಷಿ ಆಗೈತಿ. ಅವಳು ಓದೋದ್ರ ಮೇಲೆ ಬಹಳ ಇಂಟ್ರೆಸ್ಟ್. ನಾವ್ ಏನ್ ಹೇಳಿದ್ರು ಒಟ್ಟು ಬುಕ್ದನ್ನ ಉಳ ತರ ಓದೋದು ಎಲ್ಲಾ ಇದನ್ ಮಾಡ್ತಿದ್ಲು. ನಾವೇನ್ರ ಹೇಳಿದ್ರನ್ನ ಅದ್ ಕೇಳಿ ಈ ತರ ಇಲ್ಲಮ್ಮ ಹಿಂಗೈತಿ ಹಿಂಗಿಲ್ಲ ಅಂತಂದ್ ವಿಷಯದ ಬಗ್ಗೆ ಎಲ್ಲ ನಮ್ಮ ಮಕ್ಳಿಗೆ ಉಳಿತು ತಮ್ಮನರಿಗೆ ಕೂಡ ಸಹಿತ ಚರ್ಚೆ ಮಾಡ್ಕೊಂಡು ಈ ತರ ಐತಿ ಈ ತರ ಇಲ್ಲ ಅಂತ ಹೇಳ್ಕೊಡ್ತಿದ್ಲು. ಎಲ್ಲ ಚಲೋ ಓದ್ತಿದ್ಲು. ಇಷ್ಟು ಹೊತ್ತು ಕುಮಾರಿ ಐಶ್ವರ್ಯ ಯತ್ನಟ್ಟಿ ಅವರ ಸಾಧನೆ ಬಗ್ಗೆ ತಿಳ್ಕೊಂಡ್ವಿ. ಅವರು ಹಾಸ್ಟೆಲ್ ಇದ್ದು ಅವರ ಸ್ನೇಹಿತರೊಂದಿಗೆ ಪ್ರತಿಯೊಂದು ವಿಷಯ ಆಗ್ಲಿ, ಪ್ರತಿಯೊಂದು ಕ್ವಶನ್ ಆಗ್ಲಿ ಅವರ ಶಿಕ್ಷಕರೊಂದಿಗೆ, ಅವರ ಸ್ನೇಹಿತರೊಂದಿಗೆ ಚರ್ಚೆ ಮಾಡ್ತಿದ್ರಂತೆ. ಹಾಗೂ ಅವ್ರ ಮನೆಗ್ ಬಂದಾಗೂ ಸಹ ಬರೀ ಯಾವಾಗ್ಲೂ ಬುಕ್ ಜೊತೆಗೇನೆ ಇರ್ತಾ ಇದ್ರಂತೆ. ಅದನ್ ಬಿಟ್ರೆ ಅವ್ರ ತಮ್ಮಂದ್ರಿಗೆ ಬುಕ್ ಬಗ್ಗೆ ಅಥವಾ ಮುಂದಿನ ಅವರು ಕ್ಲಾಸ್ ಬಗ್ಗೆ ಹೇಗಿರತ್ತೆ, ಅವರು ನಾಳೆ 10th ಬಂದಾಗ ಅವ್ರದ್ದು ಯಾವ ತರ ಇರತ್ತೆ, ಮುಂದೆ ಯಾವ ಸಬ್ಜೆಕ್ಟ್ ಯಾವ ತರ ಮಾಡ್ಬೇಕು ಅದ್ರ ಬಗ್ಗೆನೇ ಯಾವಾಗ್ಲೂ ಡಿಸ್ಕಸ್ ಮಾಡ್ತಿದ್ರಂತೆ. ಅವ್ರ ತಂದೆ ತಾಯಿನೂ ಸಹ ಅವ್ರು ಏನೇ ಮಾಡ್ಲಿ ಅವ್ರ ಜೊತೆ ಯಾವಾಗ್ಲೂ ಪ್ರೋತ್ಸಾಹ ನೀಡ್ತೀವಿ. ಅವಳು ಏನೇ ಮಾಡ್ಲಿ, ಅವಳು ಯಾವ್ದೋ ಒಂದು IAS ಆಗ್ಲಿ KS ಆಗ್ಲಿ ಅವ್ರಿಗೆ ಯಾವಾಗ್ಲೂ ಅವಳು ಏನೇ ಮಾಡಿದ್ರು ನಾವು ಅವ್ರಿಗೆ ಕಲಿಸ್ತೀವಿ ಅಂತ ಯಾವಾಗ್ಲೂ ಪ್ರೋತ್ಸಾಹ ನೀಡ್ತಿದ್ರು. ಈ ಒಂದು ಅಕ್ಕ ನಮ್ಗೆ ಯಾವಾಗ್ಲೂ ಮುಂದಿನ SSLC ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.